ಹಿಂದಕ್ಕೆ ಹೋಗುತ್ತೆ. ಸಾಹಿತ್ಯ ಪರಿಷತ್ ಪ್ರಾರಂಭ ಆಗಿದ್ದು 1915. ಆದರೆ ಕರ್ನಾಟಕ ಅನ್ನೋ ಉಲ್ಲೇಖ, ಕರ್ನಾಟಕ ಅನ್ನೋ ಒಂದು ನೆಲ ಇತ್ತು ಅಂತ ಹೇಳಿದ್ರೆ ಅದು ರಾಮಾಯಣ ಮಹಾಭಾರತದ ಕಾಲಕ್ಕೆ ಹೋಗುತ್ತೆ. ಯಾವುದನ್ನು ಇವತ್ತು ಹಂಪಿ ಅಂತ ಕರಿತೀರಿ ಅದು ಕಿಷ್ಕಿಂಧೆ ನಾಡು. ಅಲ್ಲಿಂದ ಕನ್ನಡ ತನ ಅಂತ ಒಂದಿದೆ. ಆ ಕನ್ನಡ ತನ ಅನ್ನೋದನ್ನ ಕನ್ನಡ ಸಂಸ್ಕೃತಿ ಅಂತ ಕರಿತೀವಿ. ಆ ಸಂಸ್ಕೃತಿಯನ್ನ ರೂಪಿಸಿದವರು ಯಾರು ಅಂದ್ರೆ ಕನ್ನಡಿಗರು. ಅಂದ್ರೆ ಕನ್ನಡ ನಾಡಿದೆ, ಕನ್ನಡಿಗರಿದ್ದಾರೆ, ಅವರು ಏನೋ ಒಂದು ರೀತಿ ಬದುಕಿದ್ದಾರೆ, ಅದಕ್ಕೆ ಕನ್ನಡ ಸಂಸ್ಕೃತಿ ಅಂತ ಕರೆದಿದೆ. ಹೇಗೆ ಬದುಕಿದ್ರು, ನಾನು ಈಗ ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ, ಯಾಕೆಂದ್ರೆ ಅದ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅದರಲ್ಲೂ ವಿಶೇಷವಾಗಿ ಅಂಗನವಾಡಿ ಶಿಕ್ಷಕರಾಗಿರೋದ್ರಿಂದ ಆ ಎಳೆ ಮಕ್ಕಳನ್ನ ನಿಮ್ಮ ಸ್ಕೂಲಿಗೆ ತಂದುಬಿಡುವಂತ ತಾಯಂದಿರುಗಳು, ಆ ಮನೆ ಪರಿಚಯ ನಿಮ್ಗೆ ಹೆಚ್ಚಿರೋದ್ರಿಂದ ನಾನು ಅದನ್ನ ವರ್ತಮಾನದ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ಇತಿಹಾಸ ಅರ್ಥ ಮಾಡ್ಕೊಂಡ್ರೆ ಇವತ್ತು ಏನು ಬದಲಾವಣೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಯಾರಿಗೆ ಇತಿಹಾಸ ಅರ್ಥ ಆಗಲ್ಲ, ಇವತ್ತಿನ ಸಮಸ್ಯೆಗಳಿಗೆ ಪರಿಹಾರ ಸಿಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಅಮೆರಿಕದಿಂದ ಪರಿಹಾರನೋ, ಇಂಗ್ಲೆಂಡಿಂದ ಪರಿಹಾರನೋ, ಇಂಗ್ಲಿಷ್ನಿಂದ ನಾವು ಪರಿಹಾರ ತರಕ್ ಹೋಗ್ತೀವಿ. ಕೊನೆಗೆ ಸಾವಯವ ಕೃಷಿ ಅಂತ ಮತ್ತೆ ಬರ್ತೀವಿ. 30 ವರ್ಷದಿಂದ ರಾಸಾಯನಿಕ ಗೊಬ್ಬರ ಹಾಕಿದವರು ನಾವೇ, ಈಗ ಸಾವಯವ ಕೃಷಿ ಅಂತ ಹೇಳ್ತಿರೋರು ನಾವೇ. 30 ವರ್ಷದಿಂದ ಕಾನ್ವೆಂಟ್ ಅನ್ನ ಹಳ್ಳಿಗೆ ಕೊಟ್ಟಿರೋರು ನಾವೇ, ಈಗ ಕನ್ನಡ ಉಳಿಸಿ ಅಂತ ಹೇಳ್ತಿರೋರು ನಾವೇ. ಪಂಚೆ ಹಾಕೊಂಡ್ರೆ ಮರ್ಯಾದೆ ಕೊಡದೇ ಇರೋರು ನಾವೇ, ಪಂಚೆ ನಮ್ಮ ಸಂಸ್ಕೃತಿ ಅಂತ ಹೇಳ್ತಿರೋರು ನಾವೇ. ಕನ್ನಡದ ಶತ್ರುಗಳು ಕನ್ನಡಿಗರು. ಆ ಕನ್ನಡವನ್ನ ಉಳಿಸಿ ಬೆಳೆಸಬೇಕಾದ್ರೆ ನಮ್ಮ ಆಲೋಚನೆಯ ಕ್ರಮಗಳನ್ನು ಬದಲಾಯಿಸ್ಕೋಬೇಕಾಗುತ್ತೆ. ಆ ಆಲೋಚನೆಯ ಕ್ರಮಗಳನ್ನು ಬದಲಾಯಿಸೋದಕ್ಕಿರೋದು ಯಾವುದು ಅಂದ್ರೆ ಒಂದು ಭಾಷೆ, ಒಂದು ಸಾಹಿತ್ಯ, ಮತ್ತೊಂದು ಸಂಸ್ಕೃತಿ. ಅದರಿಂದ ಕನ್ನಡಿಗರು ಹೇಗೆ ಬದುಕಿದ್ರು, ರಾಮಾಯಣ ಕಾಲಕ್ಕೆ ಹೋದ್ರೆ ಕನ್ನಡ ತನ ಹೇಗಿತ್ತು ಅಂದ್ರೆ, ಕನ್ನಡದ ತನದ ದೊಡ್ಡ ಉದಾಹರಣೆ ಯಾರು ಅಂದ್ರೆ ಆಂಜನೇಯ. ಕನ್ನಡದ ತನದ ದೊಡ್ಡ ಪ್ರತೀಕ ಯಾರು ಅಂದ್ರೆ ಆತನನ್ನ ಹಡೆದ ತಾಯಿ ಅಂಜನಾದೇವಿ. ಇವತ್ತು ನಿಮ್ಗೆ ಹಂಪಿನಲ್ಲಿ ಅಂಜನಾದ್ರಿ ಬೆಟ್ಟ ಅಂತ ಇದೆ, ಅಲ್ಲಿ ಮತಂಗ ಪರ್ವತ ಅಂತ ಇದೆ. ಮತಂಗ ಋಷಿ ಅಂತ 5ನೇ ಶತಮಾನದಲ್ಲಿ ಬೃಹದ್ದೇಶಿ ಅನ್ನೋ ಪುಸ್ತಕವನ್ನ ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಅವರು ಮಾದಿಗ ಸಮುದಾಯಕ್ಕೆ ಸೇರಿದವರು. ಇವತ್ತು ಯಾರನ್ನ SC ಅಂತ ಕರೀತಾರೆ ಅಂತ ಸಮುದಾಯದ ಮತಂಗ ಮುನಿ 5ನೇ ಶತಮಾನದಲ್ಲಿ ಬೃಹದ್ದೇಶಿ ಅನ್ನುವಂತ ಬೃಹತ್ ಗ್ರಂಥವನ್ನ ಸಂಸ್ಕೃತದಲ್ಲಿ ಕೊಟ್ಟಿರ್ತಕ್ಕಂಥ ಕನ್ನಡ ನಾಡು ನಮ್ದು. ಇದು ಗೊತ್ತಾಗ್ಬೇಕಲ್ಲ. ಗೊತ್ತಾದ್ರೆ ನಮ್ಮಲ್ಲಿ ಕೀಳರಿಮೆ ಹೋಗುತ್ತೆ, ಸ್ವಾಭಿಮಾನ ಬರುತ್ತೆ, ಆಗ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ಕೀಳು 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 ಕೀಳು, ಕನ್ನಡ ಕೀಳು, ಕನ್ನಡಿಗರ ಕೀಳು, ಕರ್ನಾಟಕ ಕೀಳು ಅಂತ ಎಲ್ಲಿವರೆಗೂ ಅಂತಿರ್ತೀವಿ, ಅಲ್ಲಿವರೆಗೂ ನಾವು ಇಂಗ್ಲಿಷಲ್ಲಿ ಮಾತಾಡಿದ್ರೆ ಮರ್ಯಾದೆ ಬರುತ್ತೆ ಅಂತ ಹೋಗ್ತೀವಿ. ಆ ಕಡೆ ಪೂರ್ತಿ ಇಂಗ್ಲಿಷು ಬರಲ್ಲ, ಈ ಕಡೆಗೆ ಪೂರ್ತಿ ಕನ್ನಡನೂ ಬರಲ್ಲ. ಇಂಗ್ಲಿಷ್ ಕಲಿಬಾರ್ದು ಅಂತಲ್ಲ, ಕಲಿಬೇಕು. ಅಮೆರಿಕಕ್ಕೆ ಹೋಗ್ಬೇಕಾ, ಇಂಗ್ಲಿಷ್ ಕಲಿಯೋಣ. ಉದ್ಯೋಗ ಪಡಿಬೇಕಾ, ಇಂಗ್ಲಿಷ್ ಕಲಿಯೋಣ. ಆದ್ರೆ ನೆನ್ಪಿಟ್ಕೋಬೇಕು, ಮನುಷ್ಯರಾಗಬೇಕು ಅಂದ್ರೆ ಕನ್ನಡ ಕಲಿಬೇಕು. ಮಾತೃಭಾಷೆಯನ್ನು ಕಲಿಯದ ಮನುಷ್ಯ ಮನುಷ್ಯತ್ವವನ್ನು ಕಳ್ಕೊಳ್ತಾನೆ. ಯಾಕೆ ಅಂದ್ರೆ ಆ ಭಾಷೆ ಕೇವಲ ವ್ಯಾಕರಣದಿಂದ ಬರಲ್ಲ. ಆ ಭಾಷೆ ತಾಯಿಯ ಹಾಲಿನಿಂದ ಬರುತ್ತೆ, ತಾಯಿಯ ಮಾಂಸದಿಂದ ಬರುತ್ತೆ, ತಾಯಿಯ ಸೆರಗಿನ ಪ್ರೀತಿಯಿಂದ ಬರುತ್ತೆ. ಇದನ್ನೇ BM ಶ್ರೀ ಅವರು ಮೊದಲ ತಾಯ ಹಾಲ ಕುಡಿದು ನಲ್ಲೆಯಿಂದ ತೊದಲು ನುಡಿದು ಕೆಳೆಯರೊಡನೆ ನುಡಿದ ಮಾತದಾವುದು, ನಲ್ಲೆಯೊಲವ ತೆರೆದು ತಂದ ಮಾತದಾವುದು ಅನ್ನೋ ಪದ್ಯದಲ್ಲಿ BM ಶ್ರೀ ಅವರು ಆಧುನಿಕ ಕರ್ನಾಟಕದಲ್ಲಿ ಕನ್ನಡ ಕಟ್ಟುವಾಗ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಅದನ್ನು ಬೆಳೆಸುವಾಗ ಅವ್ರು ಹೇಳ್ತಾರೆ, ಮೊದಲ ತಾಯ ಹಾಲು ಕುಡಿದು, ಅಮ್ಮನ ಹಾಲು ಕುಡಿಯುವಾಗ ಜೊತೆ ಬಂದಿರೋ ಭಾಷೆ ಅದು. ಗೆಳೆಯರ ಜೊತೆ ಮಾತಾಡ್ತಾ ಸ್ನೇಹವನ್ನು ತಂದುಕೊಟ್ಟಿರೋ ಭಾಷೆ ಅದು. ನಲ್ಲೆಯ ಪ್ರೇಮವನ್ನು ತಂದುಕೊಟ್ಟಿರೋ ಭಾಷೆ ಅದು. ಬಂಧುಗಳೇ, ಇವತ್ತು ನಾವು ಆತ್ಮಹತ್ಯೆಯ ಯುಗದಲ್ಲಿ ಬದುಕ್ತಾ ಇದ್ದೀವಿ, ಡೈವರ್ಸ್ಗಳ ಯುಗದಲ್ಲಿ ಬದುಕ್ತಾ ಇದ್ದೀವಿ. ಮನೆಗಳು ಒಡೆದೋಗ್ತಾ ಇದ್ದಾವೆ, ಕುಟುಂಬಗಳು ಒಡೆದೋಗ್ತಾ ಇದ್ದಾವೆ, ರಾಜಕೀಯ ಪಕ್ಷಗಳು ಒಡೆದೋಗ್ತಾ ಇದ್ದಾವೆ, ರಾಜ್ಯ ಒಡೆದೋಗ್ತಾ ಇದೆ. ಯಾಕೆ ಒಡೆದೋಗ್ತಾ ಇದೆ ಅಂದ್ರೆ ಮನಸ್ಸು ಒಡೆದೋಗ್ತಾ ಇದೆ. ಎಲ್ಲಿ ಮನಸ್ಸುಗಳು ಒಡೆದೋಗ್ತಾವೋ ಅದನ್ನು ಯಾವ ಫೇವ್ರೇಟ್ ಹಾಕಿ ಸರಿ ಮಾಡಕ್ ಆಗಲ್ಲ.
ಮನಸ್ಸುಗಳನ್ನ ಒಂದು ಮಾಡೋ ಶಕ್ತಿ ಇರೋದು ಮಾತೃಭಾಷೆಗೆ ಮಾತ್ರ. ಅದಕ್ಕೆ ಕನ್ನಡ ಉಳಿಸಬೇಕು, ಕನ್ನಡ ಬೆಳೆಸಬೇಕು, ಕನ್ನಡ ಸಂಸ್ಕೃತಿ ಅಂತೇಳಿ ನಮ್ಮ ಅನೇಕ ಹಿರಿಯರು ಕನ್ನಡ ಸಾಹಿತ್ಯ ಪರಿಷತ್ ಅಂತ 1915ರಲ್ಲಿ ಪ್ರಾರಂಭ ಮಾಡಿದರು. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು. ಆಧುನಿಕ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕನ್ನಡ ಸಾಹಿತ್ಯ ಪರಿಷತ್ತವನ್ನು ಆರಂಭ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ದಕ್ಷಿಣ ಕನ್ನಡ ಈ ಮೈಸೂರು ಭಾಗದಲ್ಲಿ ಸಾಹಿತ್ಯ ಪರಿಷತ್ ಸ್ಥಾಪನೆ ಆದರೆ ಧಾರವಾಡದ ಭಾಗದಲ್ಲಿ ವಿದ್ಯಾವರ್ಧಕ ಸಂಘ 1916ರಲ್ಲಿ ಸ್ಥಾಪನೆ ಆಗುತ್ತೆ. DM ಶ್ರೀಕಂಠಯ್ಯನಂತ ಇಂಗ್ಲಿಷ್ ಮೇಸ್ಟ್ರು, ಅವ್ರು ಇಂಗ್ಲಿಷ್ ಮೇಸ್ಟ್ರು 1906ರಲ್ಲಿ ಪೂನಾದಲ್ಲಿ ಇಂಗ್ಲಿಷ್ MA ಮಾಡಿದವರು ಕನ್ನಡ ಪ್ರೊಫೆಸರ್ ಆಗ್ತಾರೆ. ಇಂಗ್ಲಿಷ್ ಕಲ್ತ್ಕೊಂಡು ಬಂದು ಕನ್ನಡ ಕಟ್ತಾರೆ. ಆದ್ರೆ ನಾವು ಕನ್ನಡ ಕಲಿತು ಕನ್ನಡ ಕೈ ಬಿಟ್ರೆ ಹೆಂಗೆ?